ಅದ್ ದುಃಖ ಇಲ್ಲಿ ತಕ ಬರ್ತೈತಿ ಮತ್ ಹೊಂಟೈತಿ. ನಂಗೆ ಏನ್ ಗೊತ್ತಿಲ್ಲ, ನೆನಪು ಬಂದ್ರೆ ಸಾಕು ಅಳುನ ಬರತಿತ್ತು. ನಾ ಏನ್ ಮೇಲೆ ಇದು ಮುಗಿಯದ ನೆನಪು ವಿರಹಗಳೇ ಗುರುತುಗಳು ಒಳಗೆ ಹಾಕಕ್ ಆಗೋದ್ ನನ್ ದುಃಖ. ಇನ್ನ ಅರ್ಧ ಹದಿನೂ ಬಂದಿತ್ತು. ನನ್ ಸ್ಕಿನ್ ಕಲರ್ ನೆಲ್ ಪೇಂಟ್ ಐತಿ. ಮಾಡಿ ಬಂದರು ಈ ರೀತಿ ನೆನ್ಸಿದ ಬ್ಯಾಳಿ ಪಲ್ಯ ಒಳಗೆ ಹಾಕೋಬೇಕು. ಚಪಾತಿ ಮಾಡೇನಿ ಪದ್ರಿನೂ ಅಂಡ್ ಅದ್ರ ಜೊತೆ ರೊಟ್ಟಿನೂ ಮಾಡೇನಿ. ಸಡನ್ ಆಗಿ ನಾ ಬನ್ನಿ ಸಡನ್ ಆಗಿ ಪ್ಲಾನ್ ಆಯ್ತು. ನಮ್ಮ ಮಮ್ಮಿನ ಬಗ್ಗೆ ಹೇಳ್ಬೇಕಂತ ಆಕ್ಚುಲಿ ಹೇಳ್ತಂಗ ಅದ್ ಒಂದ್ ವಿಡಿಯೋ ಸಾಕಾಗಂಗಿಲ್ಲ. ಹೆಂಡತಿ ಕೈಯಿಂದ ತಿನ್ನೋದು ತುಂಬಾ ಒಳ್ಳೇದು. ಜೊತೆಯನೇ ಇರುವೆನು ಖುಷಿಯನೇ ತರುವೆನು. ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ಐ ಹೋಪ್ ಎಲ್ಲರೂ ಆರಾಮದಿರತ್ತ ಅನ್ಕೊಂಡ ಫೈನಲಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡತ್ತೇನೆ. ಇಲ್ಲಿ ಡೊಣ್ ಮೆಣಸಿನ್ಕಾಯಿ ಹುರಿಯಾಕಿಟ್ಟೇನಿ ಅಂಡ್ ಮೆಂತಿ ಪಲ್ಯ ಇತ್ತು, ಒಂದ ಸೋಡ್ ಇತ್ತು ಅಂಡ್ ಒಂದ ಸೋಡ್ ಸಬ್ಬಸ್ಕಿತ್ತು ಮತ್ತೆ ಎರಡು ವೇಸ್ಟ್ ಆಗ್ತಾವಂತ ಎರಡು ಪಲ್ಯ ಮಾಡ್ಕೊಳತ್ತೀನಿ. ಅಂಡ್ ಸ್ವಲ್ಪ ಶೇಂಗಾ ಇದಕ್ಕೆ ಮಿಕ್ಸ್ ಮಾಡಕ್ಕಂತ ಹೇಳಿ ಹಂಗೆ ಒಂದು ಸ್ವಲ್ಪ ಹಾಗಲಕಾಯಿ ಇದ್ದು ಅವು ಭೀ ಸ್ವಲ್ಪ ಈ ರೀತಿ ಆಗಾಗ ಬಂದಿತ್ತು. ಮಮ್ಮಿನ ಪುರ್ತೇಕಂತ ಹೇಳಿ ಇವನ್ನ ಹಾಗಲಕಾಯಿ ಫ್ರೈ ಮಾಡ್ಕೊಂಡ್ರೆ ಆಯ್ತತ ಅನ್ಕೊಂಡು ಆ್ಯಂಡ್ ಇಲ್ಲಿ ವಟಾಣಿ ನೆನೆ ಹಾಕೀನಿ ಮಸಾಲ ರೈಸ್ ಮಾಡ್ಬೇಕಂತ ಹೇಳಿ. ಇದಿಷ್ಟು ಅಡುಗೆಗೆ ರೆಡಿ ಮಾಡ್ಕೊಂಡೀನಿ. ಮಮ್ಮಿಗೆ ಶುಗರ್ ಎಲ್ಲ ಸ್ವಲ್ಪ ಅದಕ್ಕೆ ಹಾಗಲಕಾಯಿ ಇತ್ತು ಅಂಥೇಳಿ ಹಾಗಲಕಾಯಿ ಫ್ರೈ ಮಾಡ್ಕೊಂಡು ಅನ್ಕೊನಿ. ಸೊ ಈಗ ಕೆಲಸ ಸ್ಟಾರ್ಟ್ ಮಾಡೀನಿ. ನಾನು ಅಡುಗೆ ಮಾಡಬೇಕು. ನೋಡ್ರಲ್ಲ ಇಷ್ಟೊಂದೆಲ್ಲ ರೆಡಿ ಮಾಡ್ಕೊನೇನು. ಆ್ಯಕ್ಚುಲಿ ಇಷ್ಟೆಲ್ಲ ಯಾಕೆ ರೆಡಿ ಮಾಡ್ಕೊನೇನು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಸ್ವಲ್ಪ ಕ್ಯಾಮ್ರಾ ಇಲ್ಲಿ ಇಡ್ತಾರೆ. ನಾ ಏನೂ ರೆಡಿಯಾಗಿ ಬ್ಲಾಗ್ ಮಾಡತ್ತಿಲ್ಲ, ಹೆಂಗದೇನು ಹಂಗೆ ಬ್ಲಾಗ್ ಮಾಡತ್ತೇನೆ. ಆ್ಯಂಡ್ ಈಗ ನಾನು ಅಡುಗೆ ತಯಾರಿ ಇಷ್ಟೆಲ್ಲ ಯಾಕೆ ಮಾಡ್ಕೊಳತ್ತೇನಪ್ಪ ಅಂತಂದ್ರೆ ನಾವು ಹೊಂಟೇವಿ ದೇವ್ರಿಗೆ. ಸ್ವಲ್ಪ ಮಧ್ಯಾಹ್ನ ಊಟಕ್ಕೂ ಆಯಿತು ಆ್ಯಂಡ್ ಮಮ್ಮಿ ಬಂದರು. ಯಾಕೆ ಬಂದಾರಂದ್ರೆ ನಾನು ಮಂಜೂರ ದೇವ್ರಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದು ಆ್ಯಂಡ್ ನಾ ಮಮ್ಮಿ ಜೊತೆ ಹೇಳಿ ನಾವು ದೇವ್ರಿಗೆ ಹೋಗ್ಬೇಕು ಅಂದ್ಕೊಂಡವ. ನಾನು ಇಲ್ಲ ನನಗೂ ಆಸೆ ಐತಿ ಬರ್ಬೇಕಂದ್ರು ಯಾರು ಕರ್ಕೊಂಡು ಹೊಂಟಿಲ್ಲ, ನಾನು ಬರ್ತೀನಿ ಅಂದರು. ಸರಿ ಆಯ್ತು ಬರ್ರಿ ಅಂತೇಳಿ ಈಗ ದೇವ್ರಿಗೆ ಹೊಂಟೇವಿ ನಾವು. ಅದ್ರ ಸಲುವಾಗನೇ ಇವತ್ತು ಜಲ್ದಿ ಎಲ್ಲ ಅಡುಗೆ ಕೆಲಸ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆನೂ ಮಾಡಬೇಕು. ನೋಡೋಣ ಆದಷ್ಟು ಮಧ್ಯಾಹ್ನ ಊಟ ಇಲ್ಲೇ ಮುಗಿಸ್ಕೊಂಡು ಹೋಗ್ತೇವೆ ನಾವು. ಅದಕ್ಕೆ ಮಧ್ಯಾಹ್ನ ಅಡುಗೆ ಮಾಡ್ಕೊಳ್ತೇನೆ. ನನ್ನ ಮಮ್ಮಿ ಸಲುವಾಗಿ ಅಂತ ಹೇಳಿ ಸ್ವಲ್ಪ ಚಪಾತಿ ಪಲ್ಯ ಮನೆಯಾಗಿಂದ ಮಾಡ್ಕೊಂಡು ಹೋಗ್ಬೇಕು ಅಂದ್ಕೊಂಡೇನಿ. ಯಾಕಂದ್ರೆ ಅವ್ರಿಗೆ ಹೊರಗಿನ ಊಟ ಅಷ್ಟೊಂದು ಸೆಟ್ ಆಗಂಗಿಲ್ಲ. ಮತ್ತು ಅವ್ರಿಗೆ ಸ್ವಲ್ಪ ಶುಗರೂ ಆಯಿತು. ಇತ್ತೀಚೆಗೆ ಶುಗರ್ ಲೆವೆಲ್ ಜಾಸ್ತಿ ಆಗಿ ಕಾಲಿಗೆ ಮತ್ತು ಇಲ್ಲಿ ನೋವಾಗಿತ್ತು ಅವ್ರಿಗೆ. ಅದು ಮಾಯ್ಬೇಕಂದ್ರೆ ನಾವು ದೊಡ್ಡ ರಾಮಾಯಣ ಆಯಿತು. ಅದ್ರ ಸಲುವಾಗಿ ಈಗ ಮತ್ತೆ ಹೊರಗಿನ ತಿಂದು ಮತ್ತೇನಾರೇ ಆಗೋದು ಬೇಡ ಅಂಥೇಳಿ ಸ್ವಲ್ಪ ಜಾಸ್ತಿನ ಮನೆಯಾಗಿಂದ ಅಡುಗೆ ಮಾಡ್ಕೊಳತ್ತೀನಿ ಅಷ್ಟು. ನಾನು ಮಂಜೂರಾಗಿದ್ದು ನಾವು ಹೊರಗೆ ಊಟ ಮಾಡ್ತಿದ್ವಿ. ಒನ್ ಟೈಮ್ ಮನ್ಯಾಗ ಊಟ ಮಾಡಿ ಹೋಗ್ತಿದ್ದು. ಬಟ್ ಮಮ್ಮಿ ಬರತ್ತಾರಲ್ಲ ಹಿಂಗಾಗಿ ನಮ್ಮ ಮನೆಯಿಂದ ಅಡುಗೆ ಸ್ವಲ್ಪ ತೊಗೊಂಡು ಹೋಗಬೇಕು ಅಂತ ಅನ್ಕೊಂಡೇನೆ. ಇಷ್ಟ ಯಾಕೆ ಈಗ ದೇವ್ರಿಗೆ ಹೊಂಟೇನಿ ಆ್ಯಂಡ್ ಏನು ಕತಿ ಎಲ್ಲನೂ ನಿಮ್ಮ ಜೊತೆನ ಶೇರ್ ಮಾಡ್ಕೊತೀನಿ. ವಿಡಿಯೋ ಎಂಡ್ ತನಕ ನೋಡ್ರಿ. ಈಗ ಡೊಣ್ ಮೆಣಸಿನ್ಕಾಯಿ ಕಟ್ ಮಾಡಿದ್ನಲ್ಲ ಅದನ್ನ ಹುರ್ಕೊಂಡು ಪಲ್ಯ ಮಾಡ್ತೀನಿ. ಆ್ಯಂಡ್ ಮಂಜೂರ ಡ್ಯೂಟಿಗೆ ಹೋಗತ್ತವರು 12-1:15 ಬರ್ಬೋದು, ಬಹುಶಃ 12 ಗಂಟೆ ಅಥವಾ 1:15 ಬರ್ಬೋದು. ಅವ್ರು ಬರೋ ಒಳಗಾಗಿ ನಾನು ಎಲ್ಲ ದೇವ್ರ ಪೂಜೆ ಇವತ್ತು ಅದ್ರಾಗೂ ಶ್ರಾವಣ ಲಕ್ಷ್ಮೀ ಪೂಜೆ. ನಾ ಲಕ್ಷ್ಮಿ ಏನು ಕುಣಿಸಂಗಿಲ್ಲ, ಜಸ್ಟ್ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀನಿ. ಅಂದ್ರೆ 21ಗೆ ಅದು ರೂಮ್ ಶಿಫ್ಟಿಂಗ್ ಒಂದು ಇರ್ತೈತಿ. ನಾನು ಸಿಂಪಲ್ ಆಗೇ ಮಾಡ್ತೀನಿ. ನೋಡು ಅದು ಯಾವ ರೀತಿ ಆಗ್ತೈತಿ ಅದು ಮುಂದೆ ನಿಮಗೆ ಗೊತ್ತಾಗೇ ಆಗ್ತೈತಿ. ಈಗ ಸದ್ಯಕ್ಕಂತೂ ನಾನು ವಾರ ಶುಕ್ರವಾರ ಲಕ್ಷ್ಮಿನ ಕೂರಿಸಿ ಪೂಜೆ ಮಾಡಂಗಿಲ್ಲ. ಯಾಕಂದ್ರೆ ನಮ್ಮ ಊರಾಗ ಮಾಡ್ತಾರೋ ಅದಕ್ಕೆ ನಾನು ಇಲ್ಲಿ ಮಾಡಂಗಿಲ್ಲ. ಕೆಲವೊಂದು ಪದ್ಧತಿಗಳು ನಮ್ಮ ಅತ್ತಿ ಮನ್ಯಾಗ ನಮ್ಮ ಕೋ ಸಿಸ್ಟರ್ ಅಂದ್ರೆ ನನ್ನ ಮಂಜೂರ್ ತಮ್ಮನ ಹೆಂಡತಿ ಕೋ ಸಿಸ್ಟರ್ ಅವ್ರು ಮಾಡ್ತಾರೋ. ಯಾಕಂದ್ರೆ ದೇವ್ರು ಅಲ್ಲೇ ಅದಾವಲ್ಲ, ಸೊ ಅವ್ರು ಮಾಡೋದ್ರಿಂದ ಕೆಲವೊಂದು ಪದ್ಧತಿಗಳನ್ನ ನಾನು ಸ್ಕಿಪ್ ಮಾಡಿ ಮಾಡ್ತೇನೆ. ಆ್ಯಂಡ್ ನಾನು ಈ ಕಲರ್ ನೇಲ್ ಪೇಂಟ್ ಹಚ್ಕೊಂಡಿನಿ. ಅದು ಆ್ಯಕ್ಚುಲಿ ನನ್ನ ಸ್ಕಿನ್ ಕಲರ್ ನೇಲ್ ಪೇಂಟ್ ಐತಿ. ಬಟ್ ಓಕೆ ಒಂಥರ ಡೀಸೆಂಟ್ ಲುಕ್ ಐತಿ. ಬಟ್ ಇನ್ನೊಂದು ಸ್ವಲ್ಪ ನ್ಯೂಡ್ ಇರಬೇಕಾಗಿತ್ತು, ಇಲ್ಲಕ್ಕ ಡಾರ್ಕ್ ಇರಬೇಕಾಗಿತ್ತು. ಬಟ್ ಓಕೆ ಅದೇ ಹಚ್ಕೊಂಡಂಗೆ ಕಾಣುತ್ತೆ. ಬಟ್ ಡೀಸೆಂಟ್ ಲುಕ್ ಅಂತೂ ಐತಿ. ಸ್ವಲ್ಪ ನಾನು ಸ್ಲೋ ಮಾತಾಡತ್ತೀನಿ ಯಾಕಂದ್ರೆ ನಮ್ಮ ಮಮ್ಮಿ ಜರ್ನಿ ಮಾಡಿ ಬಂದಾರು, ಅವ್ರು ಮಲ್ಕೊಂಡಾರು, ಅವ್ರಿಗೆ ಡಿಸ್ಟರ್ಬ್ ಆಗಬಾರ್ದಂತ ಸ್ವಲ್ಪ ಸ್ಲೋ ಮಾತಾಡೋದು. ಮೆಣಸಿನ್ಕಾಯಿ ಖಾರ ಈಗ ಪಲ್ಯ ದೊಡ್ಡ ಮೆಣಸಿನ್ಕಾಯಿ ಯಾಕೋ ಖಾರದ ಅನ್ಸಲ್ಲ. ನಾನು ಖಾಟ್ ಬರಾಗಿದೆ ಪೂಜಾ. ಬಹುಶಃ ಜವಾರಿ ಅಂತಾರಲ್ಲ ಅವಾಗ ಪಲ್ಯ ಇದ್ರಾಗ ಯಾಕೆ ಹಾಕತ್ತೇನೆ ಅಂದ್ರೆ ತೊಳಕ್ಕೆ ಈಸಿ ಆಗ್ತೈತಿ. ಸೊ ದೊಡ್ಡ ರೋಗಾಣಿ ಇದ್ದ
ಈಗ ಪಟ್ನ ಪಲ್ಯ ತೊಗೊತೇನೆ. ಮಂಜು ಅವ್ರು ಹಾಲು ತರಕತ್ತ ಹೋಗಿದಾರು, ಲಿಫ್ಟ್ನಾಗ ಅಟ್ಕಾಸ್ ಕೂತಾರಂತ. ಲೈಟ್ ಹೋಗಿದಾವು, ಲೈಟ್ ಹೋಗೋಣ ಲಿಫ್ಟ್ ಆಟೋಮೆಟಿಕ್ ಆಫ್ ಆಗೈತಿ. ಈಗ ಹೊರಗೆ ಹೋಗ್ಬೇಕಂದ್ರೆ ಮತ್ತೆ ಇದು ಡೋರ್ ಲಾಕ್ ಮಾಡ್ಕೊಂಡು ಹೋಗ್ಯಾರು. ಈಗ ನೋಡೋದಿಲ್ಲ ಯಾರಿಗಾರು ಕಾಲ್ ಮಾಡ್ತೀನಿ, ಅವ್ರಿಗೆ ಹೋಗಿ ಫಸ್ಟ್ ಕರ್ಕೊಂಬರ್ತೇನೆ, ಗ್ಯಾಸ್ ಆಫ್ ಮಾಡ್ತೇನೆ. ಹಾಲು ತರಕ್ ಹೋಗಿದ್ರು, ಬರೋಬ್ಬರ ಲೇಪದ ಲೈಟ್ ಹೋಯ್ತು. ಹತ್ಕೊಂಡ್ ಬರೋದ್ಲ ಜರ ಎಕ್ಸರ್ಸೈಸ್ ಆಗ್ತಿತ್ತಿಲ್ಲ, ಗೊತ್ತಿತ್ತಿಲ್ಲ ಲೈಟ್ ಹೊಂಟಾವ್ ಸಾರ್ಕೆ ಸಾರ್ಕೆ ಅಂತಂದೆ. ಗೊತ್ತಿಲ್ಲ ಹೆಂಗೈತೆ ಕುಂದಿರ್ಬೇಕಲ್ಲ. ನನ್ನ ಬಟ್ಟೆ ಒಂದು ವೈಟ್ ಕಲರ್ ಐರನ್ ಮಾಡಿಬಿಟ್ಟು ನಾನು ಆಫೀಸಿಗೆ ಹಾಫ್ ಡೇ ಮಾಡ್ಕೊಂಡು ಬರ್ತೀನಿ. ನನ್ನ ಫೇವರೇಟ್ ಪ್ಲೇಸಿಗೆ ಅಂತೇವಿ, ಫೇವ್ರೇಟ್ ಪ್ಲೇಸ್ ಐತೆ. ಅದೇ ನೆಕ್ಸ್ಟ್ ಸ್ವಲ್ಪ ಮುಂದೆ ಇಲ್ಲಿ ದೇವ್ರಿಗೆ ಹೊಂಟೇವಿ, ಬಟ್ ಯಾವ ದೇವ್ರಿಗೆ ಅಂತ ನೆಕ್ಸ್ಟ್ ಬ್ಲಾಗ್ ಗೊತ್ತಾ. ಭಾಳ ದಿವಸ ಆಯ್ತು ಅನ್ನತ್ತಿದ್ರು ಹೋಗ್ಬೇಕು ಅನ್ನೋದ ನನ್ ಕನಸಿತ್ತು. ಅಲ್ಲಿ ಹೋಗ್ಬೇಕಂದ್ರ ಕೂಡೇ ಬರ್ವತ್ತಾಗಿತ್ತು ಹೋಗ್ಬೇಕಂದ್ರ, ಬಟ್ ಆ ದೇವ್ರು ಭಾಳ ಒಂದು ಇದನ್ನೈತಿ ಅಂದ್ರ ಎಲ್ಲಕ್ಕೂ ದೇವ್ರ ಕರ್ಸ್ಕೋಬೇಕಂತಲ್ಲ. ಟೈಮ್ ಕೂಡಿ ಬರ್ತಾರ ಆಗ್ತದ. ಕಾಟ್ ಬರತ್ತವಲ್ಲ ಅವ್ ಯಾಕೋ ಬಹುಶಃ ನಂಗೊಂದ್ ಸೈಡ್ ದೊಡ್ಡ ಮೆಣಸಿನ್ಕಾಯಿ ಅವ್ ಜವಾರಿ ಅದಾವ, ಆಮೇಲೆ ಖಾರ ಅದಾವ ಅನ್ಸದೈತಿ, ಅದಕ್ಕೆ ಖಾಟ್ ಬರೋದೈತಿ. ಬಹುಶಃ ಭಾಜಿ ಖಾರ ಆಗ್ಬೋದು, ಖಾರ ಸ್ವಲ್ಪ ಕಡಿಮೆನ ಹಾಕ್ಬೇಕು. ಆಕ್ಚುಲಿ ಮಮ್ಮಿ ಬರೋ ಮುಂದ ಸ್ವಲ್ಪ ಸಾಮಾನು ತಗೊಂಡ್ ಬಂದಾಳು ಪಂಚಮಿಗಂತ ಅಂದ. ನಾನು ಲಾಡು ಮಾಡಬೇಕು ಅನ್ಕೊಂಡಿನಿ, ಡ್ರೈ ಫ್ರೂಟ್ಸ್ ಲಾಡು ಮಾಡಬೇಕು ಅನ್ಕೊಂಡಿನಿ. ಬಟ್ ಮಮ್ಮಿ ನಾನು ಡ್ರೈ ಫ್ರೂಟ್ಸ್ ಲಾಡು ತಗೊಂಡ್ ಬಂದಾರು. ಈಗ ನೈವೇದ್ಯಕ್ಕೆ ಏನು ಟೆನ್ಷನ್ ಇಲ್ಲ. ಯಾವ ದೇವ್ರಿಗೆ ಅನ್ನತ್ತೇನಂದ್ರ ನಾಗಪ್ಪಗ, ಯಾಕಂದ್ರೆ ಹೋಗಿ ಬಂದ ತಕ್ಷಣ ಪಂಚಮಿ ನನ ಐತಿ, ಆ್ಯಂಡ್ ಬಂದ ತಕ್ಷಣ ಉಂಡಿ ಮಾಡ್ಕೊಂಡು ತಿನ್ನೋಕೆಲ್ಲ ಟೈಮ್ ಇಲ್ಲ. ನಾವು ಸಕ್ಕರೆ ಸ್ವಲ್ಪ ಕಡಿಮೆನ ತಿನ್ನೋದ್ರಿಂದ ನಾನು ಅಷ್ಟು ಸ್ವೀಟ್ ಎಲ್ಲ ಮಾಡೋಕ್ಕಾಗಿಲ್ಲ. ಆಲ್ಮೋಸ್ಟ್ ಮಮ್ಮಿ ಫರಾಳ್ ತೊಗೊಂಬಂದಾರು, ಅದೇ ದೇವ್ರಿಗೆ ನೈವೇದ್ಯನೂ ಆಗ್ತೈತಿ. ಆ್ಯಂಡ್ ನಾನು ಮನ್ಯಾಗ ಸ್ವಲ್ಪ ಬಂದ ತಕ್ಷಣ ಮಾಡ್ತೀನಿ. ನಮ್ಮ ಕಡೆ ನಾಗರ ಪಂಚಮಿ ದಿನ ಅಂದ್ರೆ ಹಾಲು 2 ದಿನ ತಾಲಿಪಟ್ಟಿ ಮಾಡ್ತಾರೋ, ಅದ್ರ ಮೊದಲನೇ ದಿನ ಹೋಳಿಗೆ ಮಾಡ್ತಾರೋ. ನೋಡು ನಾನು ಏನೇನು ಮಾಡ್ತೀನಿ, ಬಟ್ ತಾಲಿಪಟ್ಟಿ ಅಂತೂ ಮಾಡ್ತೀನಿ, ಯಾಕಂದ್ರೆ ಮಂಜು ಅವ್ರಿಗೆ ಇಷ್ಟ. ತಾಲಿಪಟ್ಟಿ ಅಂದ್ರೆ ನಾನು ನೆನಪು ಬರ್ತೇನೆ, ಮಮ್ಮಿ ತಾಲಿಪಟ್ಟಿನೂ ತೊಗೊಂಡು ನೋಡಿರಿ. ಇದ್ರಾಗಿನ ಮಮ್ಮಿ ತೊಗೊಂಡು ಬಂದರು, ಇದ್ರಾಗಿನ ಸ್ವಲ್ಪ ಮಂಜು ಅವ್ರು ತಿಂದಾರ. ಈಗ ತುಪ್ಪ ತೊಗೊಂಡು ಬಂದಾರು, ಆ್ಯಂಡ್ ತಾಲಿಪಟ್ಟಿ ಮತ್ತು ಫರಾಳ್ ತೊಗೊಂಡು ಬಂದಾರು. ಮಮ್ಮಿಗಳು ಅಂದ್ರಲ್ಲ ಹಂಗಲ್ಲ, ಮಗಳು ಮನೆಗೆ ಬರ್ಬೇಕಾದ್ರೆ ಏನಾರು ತೊಗೊಂಡು ಬರ್ತಾರೆ. ಈ ರೀತಿ ನೆನೆಸಿದ ಬ್ಯಾಳಿ ಪಲ್ಯ ಒಳಗೆ ಹಾಕೋಬೇಕು, ಟೇಸ್ಟು ಚಂದ ಬರ್ತೈತಿ. ನಾವು ಫಸ್ಟ್ ಟೈಮ್ ಈ ರೀತಿ ಸ್ವಲ್ಪ ಉಳಿದಿತ್ತಲ್ಲ ಅಂಥೇಳಿ ಮಿಕ್ಸ್ ಮಾಡೀನಿ. ನೋಡೋಣ ಟೇಸ್ಟ್ ಹೆಂಗೆ ಆಗ್ತೈತಿ. ಫಸ್ಟ್ ಟೈಮ್ ಟ್ರೈ ಮಾಡೀನಿ, ಚಲೋ ಆಗಿತ್ತಂದ್ರೆ ನಿಮ್ಗೆ ಶೇರ್ ಮಾಡ್ತೇನೆ, ನೀವು ಟ್ರೈ ಮಾಡೋರಂತೆ. ನಾ ಫಸ್ಟ್ ಟೈಮ್ ಈ ರೀತಿ ಮಿಕ್ಸ್ ಪಲ್ಯ ಮಾಡೇನಿ. ಅಂದ್ರೆ 5 ಥರ ಎಲ್ಲ ಗೌರಿ ಪೂಜೆಗೆ ಮಾಡ್ತಾರೆ ಹಂಗೆ ಮಾಡೇನಿ, ಬಟ್ ಇವು 2 ಅಂತ ಯಾವಾಗ ಮಾಡಿಲ್ಲ. ಸೊ ನೋಡೋಣ, ನಂಗೆ ತಿರುವಾಗ ಬರ್ವಾತು. ಸೊ ಫೋನ್ ಸೈಡ್ ಇಟ್ಟು ಬಡ ಬಡ ಅಡುಗೆ ಮಾಡ್ಕೋತೇನೆ ಫಸ್ಟ್. ಮಟನ್ ಜೊತೆ ಭಾಳ ಟೇಸ್ಟ್ ಆಗ್ತದೆ. ಮಮ್ಮಿ ತೊಗೊಂಬಂದಾರ, ಅದ ನಾಷ್ಟ ಹಾಕಿಲ್ಲ. ಆಲ್ಮೋಸ್ಟ್ ಎಲ್ಲ ಅಡುಗೆ ರೆಡಿ ಮಾಡೇನಿ. ಇಲ್ಲಿ ಸಬ್ಬಸ್ಗಿ ಪಲ್ಯ ಆಗೈತಿ, ಆ್ಯಂಡ್ ಇಲ್ಲಿ ದೊಡ್ಡ ಮೆಣಸಿನ್ಕಾಯಿ ನಮ್ಮ ಮಮ್ಮಿ ಬಿಸಿ ಬಿಸಿ ಇರ್ತಾ ಊಟ ಮಾಡಕ್ಕೆ ಹೇಳಿ ಅಂತ ಅನ್ಕೊಂತೈತಿ. ಆ್ಯಂಡ್ ಚಪಾತಿ ಮಾಡೇನಿ ಪದ್ರಿನೂ, ಆ್ಯಂಡ್ ಅದ್ರ ಜೊತೆ ರೊಟ್ಟಿನೂ ಮಾಡೇನಿ. ಆ್ಯಂಡ್ ಜ್ಯೂಸ್ ಮಾಡಕ್ಕಂತೇಳಿ ದಾಳಂಬ್ರಿ ಸುಲ್ದಿಟ್ಟೇನಿ, ಏನೋ ಹೋಗು ಮುಂದೆ ಜ್ಯೂಸ್ ಮಾಡ್ತೀನಿ. ಇಷ್ಟೆಲ್ಲ ನೋಡೋದು ಮಂಜು ಅವ್ರು ಬರೋಣ, ಊಟ ಮಾಡೋದು ಇವಾಗ. ಈಗ ಮಂಜು ಅವ್ರು ಬಂದರು, ಊಟನೂ ಆಯಿತು. ಆವಾಗ ನಾ ದಾಳಂಬ್ರಿ ಜ್ಯೂಸ್ ಮಾಡಿಟ್ಟೀನಿ, ಮಮ್ಮಿ ಕುಡ್ದಿದ್ರು, ಬಟ್ ಮಂಜು ಅವ್ರು ಕುಡ್ದಿಲ್ಲ, ಅವ್ರಿಗೆ ಹಾಕ್ಕೊಡತೇನಿ. ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸ್ಕೊಂಡೇನಿ, ಯಾಕಂದ್ರೆ ಮನೆಗೆ ಬಂದ ತಕ್ಷಣ ಇದು ಮತ್ತೆ ವಾಪಸ್ ಕೆಲಸ ಮಾಡಕ್ಕೆ ಕಂಫರ್ಟೇಬಲ್ ಆಗಂಗಿಲ್ಲ. ದಾಳಂಬ್ರಿ ಜ್ಯೂಸ್ ಮಾಡೇನಿ, ಈಗ ಮಂಜು ಅವ್ರಿಗೆ ಕೊಡತ್ತೀನಿ, ಅವ್ರು ಅರ್ಬಿ ಹಾಕೊಳತ್ತಾರು. ಬಟ್ ನಾನು ಅರ್ಜೆಂಟ್ ಮಾಡತ್ತೀನಿ, ಲೇಟಾಗಿ ಬಂದಾರ. ಜ್ಯೂಸ್ ಕುಡಿ ಹೆಂಗಾಗಿತ್ತು ಅಣ್ಣ? ಚೆನ್ನಾಗೈತಿ. ಹೊರಗಡೆ ಮನೆ ಮಾಡಿ ಕುಡಿಯೋ ಚಲೋ. ಮಮ್ಮಿನೂ ಒಂದು ಗ್ಲಾಸ್ ಮಸ್ತ್ ಕೊಡ್ತಾರೆ, ನಾನೇ ಏನೋ ಕುಡ್ದಿಲ್ಲ, ಈಗ ಕುಡಿತೇನೆ ನಾನು ಸಲ. ಮಮ್ಮಿ ದಾಳಂಬ್ರಿ ಜ್ಯೂಸ್ ಇಷ್ಟ ಆಯ್ತು ನಿಂಗ? ನಾನು ಒಂಚೂರು ಕುಡಿತೇನೆ, ನಾನು ಕುಡ್ದಿರ್ಕಿದ್ದೆ. ನನಗೆ ಒಂದು ಪಿಂಪಲ್ ಆಗೈತೆ ಆಮೇಲೆ ಮೂಗಿನ ಮ್ಯಾಗ. ಎಲ್ಲರೇ ಹೋಗ್ಬೇಕು ಅಂದಾಗ ಒಂದು ಪಿಂಪಲ್ಸ್ ಹಿಂಗೆ ಆಗ್ತವೆ. ಒಂದು ಪಿಂಪಲ್ ಆಗೈತೆ ನೋಡಿ, ಇದು ಇನ್ನು ಐತೆ ಮುಗದೈತೆಲ್ಲ ಜ್ಯೂಸ್ ಇಷ್ಟ ಆಯ್ತು. ಕುಡಿ ಅಂತ ಕುಡಿ ಕುಡಿ ನೀ ಕುಡಿ ಇರ್ಲಿ ಕುಡಿ ಇಲ್ಲಿ ಕುಡಿ. ಬ್ಯಾಡ ಕುಡಿ ಕುಡಿ. ಅಡಿಗೆ ಎಲ್ಲ ಖಾಲಿ ಮಾಡಿ ಹೋಗ್ಬಾರ್ದ. ನಾನು ಒಂಚೂರು ಅದ್ರಾಗ ರೈಸ್ ಮತ್ತು ರೊಟ್ಟಿ ಇಟ್ಟೇನು, ಆ್ಯಂಡ್ ಬಾಂಡಿ ಬಿ ತೊಳೆದೇನು. ಕಿಚನ್ ಎಲ್ಲ ಈ ರೀತಿ ಕ್ಲೀನ್ ಮಾಡ್ಕೊನೇನು ಇವಾಗ. ಅಂದ್ರೆ ನೀವು ಯಾವ್ದು ತೊಗೋತೀರಿ ನಂಗೆ ಅಷ್ಟು ಅಂದಾಜಿಲ್ಲ ಆಗಿಲ್ಲ, ಅದಕ್ಕೆ ನಿಮ್ದೊಂದು ಹೊರಗಿಟ್ಟಿರಿ. ಆಲ್ಮೋಸ್ಟ್ ಕ್ಲಿಯರ್ ಐತಿ. ಈಗ ನಾ ಈ ಮಂಗಳಸೂತ್ರ ಹಾಕೋಲು ಏನ ಮಮ್ಮಿ ಅನ್ನತಾಳು ಕರಿಮನಿ ತಾಳಿ ತಗೋ, ಅದು ಚಂದ ಕಾಣ್ತೈತಿ ಅಂತ. ಸಾಡಿ ವೇರ್ ಮಾಡತ್ರಿ? ಹಾ, ನಾಳೆ ಗುಡ್ಯಾಗ ಮತ್ತೆ ಸಾರಿ ವೇರ ಮಾಡ್ಬೇಕಲ್ಲ.
ಇದು ತಗೊಲಿ ಮಸ್ತ್ ಆಗೈತಿ ನಂಗೆ ಒಂಚೂರು ಕೊಡು ನಂಗೆ ಕುಡಿಯಾಕ ಸಿಕ್ಕಿಲ್ಲ ಟೇಸ್ಟ್ ಮಾಡಿಕೊಡ್ನಾ ಇಟ್ಟು ಮಸ್ತ್ ಇದೆ ಸ್ವೀಟ್ ಭಾಳ ಮಸ್ತ್ ಟೇಸ್ಟ್ ಹೌದು ದಿನ ಮಾಡ್ಕೊತೀವಿ ಟೇಸ್ಟ್ ಆಗೈತೆ ಅದು ಮಮ್ಮಿ ಇದು ಏನು ಪರ್ಸ್ ತೊಗೊಳಕಿದಿ ಹಾ ಪರ್ಸ್ ತಗೋತೇನೆ ಫೈನಲಿ ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು ಈಗ ಇನ್ನ ಮನೆ ಕಡೆನ ಅದೇ 2:30 ಆಯ್ತು ಹಾ ಫುಲ್ ಜೋರ ಮಳೆ ಬಂತು ಈಗ ಮತ್ತೆ ಸ್ವಲ್ಪ ಬಿಸಿಲು ಬಿತ್ತು ಇನ್ ವೆದರ್ ಗೊತ್ತಾಗಂಗಿಲ್ಲ ಕಣ್ಣಂತೆ ಕಾಡಿವೆ ಜೋಡಿ ಹೆಣ್ಮಕ್ಳು ಕೂಡ್ರ ಮುಗಿತ್ ನೋಡಿ ಆಗಲ್ಲ ಹೇಳು ಏನೇನ್ ಹೇಳತ್ತೀಯ ಗೆಳತಿಯರ ಸ್ಟೋರಿ ಹೇಳ್ತಾರೆ ಊರು ಸಾಫ್ ಮಾಡ್ಕೊಂಡು ಸಿಟಿಯಾಗ ಹಂಗಿಲ್ಲ ತಮ್ಮ ಮನೆ ಆಯ್ತು ತಮ್ಮ ಕೆಲ್ಸ ಆಯ್ತು ಅಂತ ಸೆಕೆಂಡ್ ಇಂದ ಇಲ್ಲಿ ಯಾವ್ದೋ ಒಂದ್ ಸಂಗಮ್ ನದಿ ಬಿ ಐತ್ ಮುಂದ ಬಟ್ ಅದ್ ನಂಗೆ ಊರ ಹೆಸರು ಗೊತ್ತಿಲ್ಲ ಇದು ಇಂದ್ರಾಯಣಿ ನದಿ ನಂಗೆ ಗೊತ್ತೈತಿ ಬಟ್ ಮುಂದ್ ಒಂದ್ ನದಿ ಐತಿ ತೋರಿಸ್ತೇನೆ ನಿಮ್ಗೆ ಅಲ್ಲೇ ಕನೆಕ್ಟ್ ಆಯ್ತು ಹಾ ಹೌದು ಇಂದ್ರಾಯಣಿ ನದಿನ ಬಟ್ 3 ಸಂಗಮ್ ಐತೆ ಅಲ್ಲಿ ಆ್ಯಕ್ಚುಲಿ ನಾವೀಗ ಅರ್ಧ ಹಾದಿ ತಕ ಬಂದೇವಿ ನಾ ಅರ್ಧ ಹಾದಿನೂ ಬಂದಿಲ್ಲ ಸ್ವಲ್ಪ ದೂರ ಬಂದೇವ ಅಷ್ಟು ಬಟ್ ಸಡನ್ ಆಗಿ ನಂಗೆ ಅಳಕ್ಕೆ ಸ್ಟಾರ್ಟ್ ಆಯಿತು ಯಾಕಪ್ಪ ಅಂತಂದ್ರೆ ಸ್ವಲ್ಪ ಸೈಡ್ ನಿಲ್ಸಿದೀವಿ ಇನ್ನು ಅರ್ಧ ಹಾದಿಯಲ್ಲಿ ಸ್ವಲ್ಪ ಹಾದಿನ ನಾವು ಈಗ ಒಂದು 60 ಕಿಲೋಮೀಟರ್ ಬಂದ್ವಿ ಜಸ್ಟ್ 60 ಕಿಲೋಮೀಟರ್ ಬಂದೇವಿ ಆ್ಯಕ್ಚುಲಿ ಇಲ್ಲಿ ನಮ್ಮ ಮಗುನ ಕರ್ಕೊಂಡು ಬರ್ಬೇಕಂತ ನಮ್ಮ ಕನಸಿತ್ತು ಈಗ ನಾವಿಬ್ಬರೇ ಹೊಂಟೇವಿ ಆ್ಯಂಡ್ ಮಮ್ಮಿನ ಕರ್ಕೊಂಡು ಹೊಂಟೇವಿ ಬಟ್ ಅವಾಗಿಂದ ಅದ ಬರೀ ನೆನಪು ಬಂದೋದ ನಂಗೆ ಫುಲ್ ಕನ ನೀರೆಲ್ಲ ತುಂಬಿದ್ದು ಬಟ್ ಹೊರಗೆ ಹಾಕಕ್ಕಾಗೋದು ನನ್ನ ದುಃಖ ಇನ್ನು ಗುಡಿಗೆ ಹೋದ್ಮ್ಯಾಗ ನಾ ಅಳ್ತೇನೇನೋ ಅಂತ ಅನ್ಸ್ತದೆ ಅಂದ್ರೆ ನನ್ನ ನೋವು ಯಾರಿಗೂ ಹೇಳ್ಕೊಳಂಗಿಲ್ಲ ಅವ್ರ ಮುಂದೆ ಹೇಳ್ಕೊತೇನೆ ನಂಗೆ ಗೊತ್ತಿಲ್ಲ ಏನಾಗ್ತೈತಿ ಚಲೋ ಆಗತ್ತೆ ನಂಗೆ ಏನು ಗೊತ್ತಿಲ್ಲ ನೆನಪು ಬಂದ್ರೆ ಸಾಕು ಅಳುನ ಬರೋದಿತ್ತು ನಾ ಏನು ಮಲೆ ಕಣ್ಣ ತುಂಬಿ ನೀರಾಗಿ 3 ಸಲ ಅಳು ಕಂಟ್ರೋಲ್ ಮಾಡ್ಕೊಂಡೆ ಈಗ ಅದ್ ದುಃಖ ಇಲ್ಲಿ ತಕ ಬರ್ತೈತಿ ಮತ್ತೆ ಹೊಂಟೈತಿ ಇದು ಮುಗಿಯದ ನೆನಪು ವಿರಹಗಳೇ ಗುರುತುಗಳು ಆ ಟಾಪಿಕ್ ತೆಗೆದ್ರೆ ಸಾಕು ಎಲ್ಲಿಂದ ಇಲ್ಲಿ ನಾನು ದುಃಖ ಬಂದ್ಬಿಡ್ತೈತಿ ಬಟ್ ಸ್ಟಿಲ್ ಯಾವಾಗಲೂ ನಕ್ಕೋತಾ ಇರ್ತಾನೆ ನಾರ ಒಳಗೊಳಗೆ ಹಿಂಕೋತೇನೆ ನಾ ಅಳೋದು ಹೋಗೋಣ ಓಕೆ ಇಲ್ಲಿ ವಾತಾವರಣ ಎಷ್ಟು ಚಂದ ಐತ್ ನೋಡ್ರಿ ನಾವು ನಿಲ್ಸಿದೇವಲ್ಲಿ ಅದಾವ ಹಾಡು ಹಾಡಲಿ ನಿಂಗೆಲ್ಲ ಹೇಳಲು ಚಾ ಕುಡಿಯಂಗಾಗಿ ಚಾ ಏನ್ರಿ ಚಾಯ್ ಅನ್ಕೋತ ಎಲ್ಲಾರು ನಿಮ್ಮನ್ ಚಾ ಮಾರೋರ ತಿಳ್ಕೊತಾರೀಪ ಇದು ಯಾವ ಕಾಗಿ ಮರಿದ ನಮಗೆ ಚಾ ಬೇಕಾಗೈತ್ರಿ ಚಾ ಪಟ್ನ ಚಾ ಬೇಕಾಗೈತಿ ಇನ್ನೇನು ಕ್ಯಾಮ್ರಾ ಸ್ಟಾರ್ಟ್ ಮಾಡಿ ನೀನು ಹಂಸ್ ಬರ್ತಾವ ಸಾಕು ಮಾಡ್ಬಿಡ್ತೀರಿ ಹೆಂಡತಿ ಕೈಯಿಂದ ತಿನ್ನೋದು ತುಂಬ ಒಳ್ಳೆಯದು ಭಾಳ ಚಲೋ ತಿನ್ನಂಗೆ ಪೀನಟ್ಸ್ ತಿನ್ನೋದು ಶೇಂಗಾ ಕಾಳು ಮಸಾಲ ಪೀನಟ್ಸ್ ಮಸಾಲೆ ಶೇಂಗಾ ಕಾಳು ನಾ ಇಂಗ್ಲೀಷ್ನಾಗ ಏನೇ ಅವ್ರು ಕನ್ನಡದಾಗ ಆ್ಯಕ್ಚುಲಿ ಏನ್ ಹೇಳನತ್ತಾಳಂದ್ರ ಸಡನ್ ಆಗಿ ನಾ ಬನ್ನಿ ಸಡನ್ ಆಗಿ ಪ್ಲಾನ್ ಆಯ್ತು ಹಿಂಗೆಲ್ಲ ಏನ್ರ ಹೇಳ ಬಟ್ ನಮ್ಮ ಮಮ್ಮಿನ ಬಗ್ಗೆ ಹೇಳ್ಬೇಕಂತ ಆಕ್ಚುಲಿ ಹೇಳ್ತಂಗ ಅದನ್ನ ಹೇಳ್ತಾರೋ ನಾನೇ ಹೇಳನತ್ತ ನಾನು ಇಲ್ಲ ಆಕ್ಚುಲಿ ಹೇಳ್ಬೇಕು ಹೇಳಕ್ ಭಾಳ ಐತಿ ಬಟ್ ಮಮ್ಮಿನ ಬಗ್ಗೆ ಹೇಳಕ್ ನೋಡ್ರೆ ಭಾಳ ಐತಿ ಅದು ಒಂದು ವಿಡಿಯೋ ಸಾಕಾಗಂಗಿಲ್ಲ ಬಾನಿನಲ್ಲಿ ಮೂಡಿ ಬಾನಿ ಫೈನಲಿ ಈಗ ರೂಮಿಗೆ ಬಂದೇವಿ ಜಸ್ಟ್ ಆ್ಯಂಡ್ ಇದ ನೋಡ್ರಿ ಇವತ್ತಿನ ವ್ಲಾಗ್ ಆದಷ್ಟು ನಮ್ಮ ಸ್ಪೆಷಲ್ ಏನೇನು ಮೂಮೆಂಟ್ಸ್ ಇದಿಲ್ಲ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊನೇನೆ ಇಷ್ಟ ಆದ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಆ್ಯಂಡ್ ನಾಳಿನ ವ್ಲಾಗ್ ಇದಕ್ಕಿಂತನೂ ಸ್ಪೆಷಲ್ ಇರ್ತೈತಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ ಯಾಕಂದರೆ ನಾಳೆ ವ್ಲಾಗ್ ಪಟ್ನ ನೀವು ನೋಡ್ಬೋದು
ಆ್ಯಂಡ್ ಅದಷ್ಟೇ ಅಲ್ಲದೆ ನೀವು ಒಂದಷ್ಟು ಕ್ವಶನ್ನು ಕೇಳಿದ್ರಿ ಲಾಸ್ಟ್ ವ್ಲಾಗ್ ಒಳಗೆ. ನಾನು ಅದನ್ನ ಈಗ ಆನ್ಸರ್ ಮಾಡಬೇಕಾಗಿತ್ತು, ಬಟ್ ಈಗ ನಾವು ಫುಲ್ ಅಂದರೆ ಫುಲ್ ಸುಸ್ತಾಗಿಬಿಟ್ಟೆ. ನೀವು 11:12 ಆಗೈತಿ. ಅದಷ್ಟೇ ಅಲ್ಲದೆ ನಾನು ಬೆಳಗ್ಗೆ 3:15 ಹೇಳ್ಬೇಕಲ್ಲ, 3:15 ಹೇಳ್ಬೇಕು. ಅದ್ರ ಸಲುವಾಗಿ ಇವತ್ತಿನ ವ್ಲಾಗ್ ಇಷ್ಟೇ ಇರ್ತೈತಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಾಗ. ಪ್ಲೀಸ್ ನಂಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಜಾಸ್ತಿ ಸಪೋರ್ಟ್ ಕೊಡ್ರಿ, ಯಾಕಂದ್ರೆ ನಂಗೆ ಇನ್ನೂ ಜಾಸ್ತಿ ವ್ಲಾಗ್ ಮಾಡೋಕೆ ಮೋಟಿವೇಶನ್ ಸಿಗ್ತೈತಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಾಗ. ಬಾಯ್. ಯಾರಿ ಯಾರಿ ಬೆಡಗಿ